ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಮೈಸೂರಲ್ಲಿ ಮಳೆ ಬಂತು ಗೊತ್ತಾ? ತುಂಬಾನೇ ಮಳೆ ಬಂತು. ನೋಡ್ತಾ ಇರ್ಬೋದು ಯಾವ ತರ ಮಳೆ ಬಂದಿದೆ ಅಂತ. ಫುಲ್ 15 ಮಿನಿಟ್ಸ್ ಮಳೆ ಬಂದ್ರು ತುಂಬಾ ಕೊಚ್ಕೊಂಡು ಹೋಗೋ ತರ ಮಳೆ ಬಂದ್ಬಿಡ್ತು. ಅಷ್ಟೊಂದು ಹೊರಗಡೆ ಫುಲ್ ಏನಂತಾರೆ, ಹೊಗಿಗೆ ಹೂವಿನ ಗಿಡ, ಹೂವು ಇರುತ್ತಲ್ಲ ಮರದಲ್ಲಿ, ಯೆಲ್ಲೋ ಕಲರ್ ಪ್ರತಿ ರೋಡ್ ಸೈಡ್ ಅಲ್ಲೆಲ್ಲ ಇರುತ್ತೆ. ಮೈಸೂರಲ್ಲಂತೂ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಅದೆಲ್ಲ ಎಷ್ಟೊಂದು ಕೆಳಗಡೆ ಬಿದ್ದಿತ್ತು ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು. ಯುಗಾದಿ ಹಬ್ಬದ ಹಿಂದಿನ ದಿನದ ವಿಡಿಯೋನ ನಾನು ನಿಮ್ ಜೊತೆ ಇವಾಗ ಶೇರ್ ಮಾಡ್ಕೊಂತಾ ಇದ್ದೀನಿ. ಹೂವೆಲ್ಲ ತಗೊಬೇಕಾಗಿರೋದ್ರಿಂದ ನಾವು ಬಂದ್ವಿ ಇಲ್ಲಿ JSS ವರ್ಲ್ಡ್ ಹತ್ರ. ನಮ್ಮ ಮನೆಯವ್ರಿಗೆ ಗೊತ್ತಿರೋರು ತುಂಬಾ ಚೆನ್ನಾಗಿ ಹೂ ಕೊಡ್ತಾರೆ ಅವರು. ಏನು ಮಧ್ಯ ಮಧ್ಯ ರೋಸಸ್ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಕಟ್ಟಿರ್ತಾರೆ. ನಮ್ಮ ಮನೆಯವ್ರು ಅಲ್ಲೇ ಡ್ಯೂಟಿ ಗಿಟಿ ಮಾಡ್ತಾ ಇರ್ತಾರಲ್ಲ, ನೋಡ್ಕೊಂಡಿರ್ತಾರೆ. ಇಲ್ಲಿ ಚೆನ್ನಾಗಿರುತ್ತೆ ಬಾ, ಹೂ ಇಲ್ಲಿ ಚೆನ್ನಾಗಿರುತ್ತೆ. ಏನಾದ್ರು ಬೇರೆ ಎಲ್ಲ ನೋಡಿದ್ರೆ, ಏನಾದ್ರು ತಿನ್ನ ಐಟಮ್ ಕೂಡ ಏನಾದ್ರು ನೋಡಿದ್ರೆ ನಾವು ಸಮೋಸ ಎಲ್ಲ ಟ್ರೈ ಮಾಡಕ್ಕೆ, ಚಾಟ್ಸ್ ಎಲ್ಲ ಟ್ರೈ ಮಾಡ್ಲಿಕ್ಕೆ ಇಷ್ಟಪಡ್ತಿರ್ತೀವಿ. ಅದೆಲ್ಲ ಈಗ ನೋಡ್ಕೊಂಡಿರ್ತಾರಲ್ವಾ, ಅವ್ರು ಏನಾದ್ರು ಟೇಸ್ಟ್ ಮಾಡಿದ್ರೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅವರು. ಹೂವೆಲ್ಲ ತಗೊಂಡ್ ಬಂದ್ವಿ. ತುಂಬಾನೇ ಮಳೆ ಬಂದಿದ್ರಿಂದ ನಂಗೆ ಅಷ್ಟು ರೆಕಾರ್ಡ್ ಎಲ್ಲ ಮಾಡ್ಕೊಳಕ್ ಆಗ್ಲಿಲ್ಲ. ಬಾಳೆದೆಲೆ ಆಗಿರ್ಬೋದು, ಯುಗಾದಿ ಹಬ್ಬ ಆಗಿರೋದ್ರಿಂದ ಬಾಳೆದೆಲೆ ಊಟ ಮಾಡೋಣ ಅಂದ್ಬಿಟ್ಟು ಬಾಳೆದೆಲೆ ಮತ್ತೆ ಪೂಜೆ ಐಟಮ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ನಾನು ತಗೊಂಬಂದೆ. ಮಾರನೇ ಬೆಳಿಗ್ಗೆ ನಾನು ಬೇಗನೆ ಪೂಜೆ ಮಾಡ್ಕೊಳ್ಳೋಣ, ಮಕ್ಕಳು ಮನೇಲಿ ಇದ್ರೆ ನನ್ಗೆ 12 ಗಂಟೆವರೆಗೂ ಪೂಜೆ ಆಗಲ್ಲ. ಅದಕ್ಕೋಸ್ಕರ ಫಸ್ಟ್ ಪೂಜೆ ಮಾಡ್ಕೊಂಡು ನಾನೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟ್ ಎಲ್ಲ ಅಂತ ಅನ್ಕೊಂಡು. ನೋಡ್ತಾ ಇರ್ಬೋದು, ನಾನು ಆವಾಗಲೇ ಹೇಳಿದೆ ಅಲ್ವಾ, ಯೆಲ್ಲೋ ಕಲರ್ ಹೂವು ಎಷ್ಟೊಂದು ಮಳೆ ಆಗಿರೋದ್ರಿಂದ ಫುಲ್ ಎಲ್ಲ ಉದ್ರು ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಮನೆ ಮುಂದೆನೆ. ನಾನು 5:30ಗೆ ಅಲಾರಾಮ್ ಇಟ್ಟಿದ್ದೆ, ಆದ್ರೂ ಸ್ವಲ್ಪ ಲೇಟ್ ಆಯ್ತು ಹೇಳೋದು. 5:45 ಎಲ್ಲ ಆಗ್ಬಿಟ್ಟಿತ್ತು. ಎದ್ಬಿಟ್ಟು ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಬರೋ ಅಷ್ಟರಲ್ಲಿ ನಮ್ಮ ಮನೆಯವರು ಬಾಗ್ಲು ತೋರಣ ಕಟ್ತಾ ಇದ್ರು. ಅಷ್ಟ್ರಲ್ಲಿ ನಾನು ಕೂಡ ಬಂದ್ಬಿಟ್ಟು ಬಾಗ್ಲಿಗೆಲ್ಲ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಕೂಡ ಮಾಡ್ಕೊಂಡೆ. ಸಿಂಪಲ್ ರಂಗೋಲಿ. ಇವಾಗಂತೂ ಚಿಕ್ಕ ಚಿಕ್ಕದಾಗಿ ಹಾಕಿ ಹಾಕಿ ಬರೀ ಬಾಗ್ಲಿಗೆನೆ ಹಾಕಿ ಹಾಕಿ ರಂಗೋಲಿಗಳೆಲ್ಲ ಮರ್ತೋಗಿದೆ ಅಂತಾನೆ ಹೇಳ್ಬೋದು. ಯಾವ್ದೋ ನೆನಪಾಗಲ್ಲ, ಇದೊಂದು ಯಾವಾಗ್ಲೂ ನೆನಪಾಗುತ್ತೆ. ಬಿಡಿಸ್ದೆ ಚುಕ್ಕಿ ಎಲ್ಲ ಈ ಕಡೆ ಆಗ್ಬಿಡುತ್ತೆ. ಸ್ವಲ್ಪ ಹಾಕೊಂತ ಇದ್ದೆ. ಅವರಪ್ಪ ಅಲ್ಲಿ ಬಾಗ್ಲು ತೋರಣ ಕಟ್ಟಿರೋದ್ರಿಂದ ಪಾಪ ಕೂಡ ಚಳಿ ಆಗ್ತಿದೆ ಅಮ್ಮ, ಮಳೆ ಸ್ವಲ್ಪ ಬಂದಿತ್ತಲ್ವಾ, ಅದಕ್ಕೋಸ್ಕರ ಚಳಿ ಆಗ್ತಿದೆ ಅಂದ್ಬಿಟ್ಟು ಬೆಡ್ಶೀಟ್ ಎಲ್ಲ ಉಜ್ಕೊಂಡು ಅಲ್ಲೇ ಕೂತಿದ್ದ. ಅವನಂದ್ರೆ ಎಷ್ಟು ಹೆಲ್ಪ್ ಮಾಡ್ತಾನೆ ಗೊತ್ತಾ, ಫಂಕ್ಷನ್ಸ್ ಗಳಲ್ಲಾಗಿರ್ಬೋದು. ಈಗ ಮತ್ತೆ ಏನಾದ್ರೂ ತಗೊಂಬಾ, ನೀರ್ ತಗೊಂಬಾ ಅಂತ ಅಂದ್ರೆ ಮನೆ ಕ್ಲೀನ್ ಮಾಡ್ಕೊಡೋದ್ರಿಂದ ಹಿಡಿದು ಹೆಲ್ಪ್ ಮಾಡ್ತಾನೆ. ಎಷ್ಟೇ ತೊಂದ್ರೆ ಕೊಡ್ತಾನಲ್ವಾ ಅಷ್ಟೇ ಹೆಲ್ಪ್ ಮಾಡ್ಕೊಡ್ತಾನೆ. ಇವಾಗ ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು ದೇವ್ರ ಪೂಜೆ ಕೂಡ ರೆಡಿ ಮಾಡ್ಕೊಂಡೆ. ನನಗದೊಂದು ಸ್ಯಾಟರ್ಡೆ ಆಗಿರ್ಬೋದು, ಯಾವ್ದಾದ್ರು ಹಬ್ಬಗಳಲ್ಲಾಗಿರ್ಬೋದು, ಫಸ್ಟ್ ದೇವ್ರ ಪೂಜೆ 7-7:30 ಅಷ್ಟೆಲ್ಲ ದೇವ್ರ ಪೂಜೆ ಎಲ್ಲ ಮುಗಿದ್ಬಿಟ್ರೆ ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಬಹುದು ಕೆಲಸ ಅನ್ನೋದೊಂದು ಮೈಂಡಿಗೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಫಸ್ಟ್ ಎಲ್ಲ ಮಾಡ್ತಿರ್ಲಿಲ್ಲ. ಫಸ್ಟ್ ಎಲ್ಲ ಮಕ್ಳನ್ನೆಲ್ಲ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಅವ್ರಿಗೆ ತಿಂಡಿ ಕೊಟ್ಟಿ ಅದೆಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟರಲ್ಲಿ 12 ಆಗ್ಬಿಡ್ತಿತ್ತು. ಇವಾಗೇನು ಹಾಗಾಗಲ್ಲ. 7-7:30 ಪೂಜೆ ಎಲ್ಲ ಮುಗಿದೋಗುತ್ತೆ. ಹಾಗೇನೆ ನಾನು ಪುಳಿಯೋಗರೆ ಮತ್ತೆ ಎಡೆಗೆಲ್ಲ ಮಾಡ್ಕೋಬೇಕಲ್ವಾ, ಅದನ್ನೆಲ್ಲ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡೆ. ಫಸ್ಟ್ ಬೇವು ಬೆಲ್ಲ ಇಟ್ಟಿ ಹೂವೆಲ್ಲ ಹಾಕಿ ನೀಟಾಗಿ ಪೂಜೆ ಮುಗಿಸ್ಕೊಂಡೆ. ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊಬೇಕಾದ್ರೆ ಎಲ್ಲೋ ಇಟ್ಬಿಟ್ಟಿದೀನಿ, ಏನು ಟ್ರೈಪಾಡ್ ಎಲ್ಲ ಸಿಗ್ತಾನೆ ಇಲ್ಲ, ಎಲ್ಲ ಹಾಕಿದೀನಿ ಅಂತ ಗೊತ್ತಿಲ್ಲ. ಅದನ್ನ ಬೇರೆ ಇವಾಗ ನೋಡ್ಬೇಕು. ನೆನಪು ಆಗ್ತಿಲ್ಲ. ಇವಾಗ ನೆನಪಿನ ಶಕ್ತಿನೂ ಕಡಿಮೆ ಆಗ್ತಿದೆ. ಏನೆಲ್ಲ ಟೆನ್ಷನ್ಸ್ ಇರುತ್ತಲ್ವಾ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ರೆಡಿಯಾಗಿ, ಅವ್ರಿಗೆ ಕೂಡ ಡ್ಯೂಟಿ ಇದ್ದಿದ್ರಿಂದ ಡ್ಯೂಟಿಗೆ ಹೊರಟ್ರು. ಅವರಿಗೂ ಕೂಡ ಎಲ್ಲ ಮಂಗಳಾರತಿ ಎಲ್ಲ ಕೊಟ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅದಾದ್ಮೇಲೆ ಮಕ್ಳಿಗೆ ಕೂಡ ಬೇವು ಬೆಲ್ಲ ಎಲ್ಲ ಕೊಡೋಣ ಅಂತ ಹೇಳ್ತಿದ್ದ ಪಾಪು. ನನಗೆ ಬೆಲ್ಲ ಮಾತ್ರ ಸಾಕು, ಬೇವು ಬೇಡಮ್ಮ ಅಂತ. ಚಿಕ್ಕವನಾಗಿರೋದ್ರಿಂದ ಅವನಷ್ಟು ಬೆಲ್ಲ ಮಾತ್ರೆ ತಗೊಂಡು ಆರಿಸ್ಕೊಂಡು ತಿಂತಾ ಇದ್ದ. ನಾವು ಬೇವು ಬೆಲ್ಲ ಎಲ್ಲ ತಿಂದ್ವಿ. ಅಷ್ಟೊತ್ತಿಗೆ ಮಕ್ಳು ಕೂಡ ಇದ್ದಿದ್ರು, ಅವ್ರು ಕೂಡ ಎಣ್ಣೆ ಹಚ್ಚಿ ಅವ್ರಿಗೆ ಕೂಡ ಎಣ್ಣೆ ಸ್ನಾನ ಮಾಡಿಸಿದ್ದಾಯ್ತು. ದೊಡ್ಡವರಿಂದ ಇವಾಗೇನು ಸ್ವಲ್ಪ ಪರವಾಗಿಲ್ಲ, ಅಷ್ಟೊಂದು ತೊಂದರೆ ಏನಾಗಲ್ಲ. ಇವನಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಇವಾಗ. ಫಂಕ್ಷನ್ಗಳೆಲ್ಲ ನೀಟಾಗಿರ್ತಾನೆ, ಪರವಾಗಿಲ್ಲ. ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡ. ಅರೆ ಎಣ್ಣೆ ಹಚ್ಬೇಕು ಒಂದ್ ಸ್ವಲ್ಪ ಅಂತ ಅಳೋದೆಲ್ಲ ಸ್ಟಾರ್ಟ್ ಆಗಿತ್ತು. ಕಣ್ಣಿಗೆ ಹಾಕ್ಬೇಡ, ಬಿಸಿನೀರ್ ಹಚ್ಬೇಡ ಅನ್ನೋದೆಲ್ಲ ಇದ್ದೇ ಇರುತ್ತಲ್ವಾ. ಆ ತರ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನೊಂದ್ ಸ್ವಲ್ಪ ಹಾಗೇನೆ ರೆಕಾರ್ಡ್ ಮಾಡ್ಕೊಂಡೆ, ಯಾವ ತರ ರಂಗೋಲಿ ಎಲ್ಲ ಬಿಟ್ಟಿದ್ದೆ ಮತ್ತೆ ಪೂಜೆ ಎಲ್ಲ ಮಾಡಿದ್ದೆ ಅನ್ನೋದು. ಬೆಳಿಗ್ಗೆ ತಕ್ಷಣ ನಮ್ಮಲ್ಲಿ ಯಾವಾಗ್ಲೂ ದೇವ್ರ ನಾಮಗಳೆಲ್ಲ ಓಡ್ತಾ ಇರುತ್ತೆ. ಹಾಗೇನೆ ವೆಂಕಟರಮಣದು ನಾಮಾಲ ಹಾಕೊಂಡ್ಬಿಟ್ಟು ಪೂಜೆ ಕೂಡ ಮಾಡ್ತಾ ಇದ್ದೆ. ನಾನು ರಾತ್ರಿ ಏನು ಪ್ರಿಪೇರ್ ಮಾಡ್ಕೊಂಡಿರ್ಲಿಲ್ಲ. ಒಬ್ಬಟ್ಟಿಗೆಲ್ಲ ಬೆಳಿಗ್ಗೆನೆ ಎದ್ಬಿಟ್ಟು, ಅದೇ ಹೇಳಿದ್ನಲ್ವಾ ಟ್ರೈಪಾಡ್ ಇರ್ಲಿಲ್ಲ, ಹಾಗೇನೆ ಸ್ವಲ್ಪ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡು ಮಾಡ್ತಾ ಇದೀನಿ. ಒಬ್ಬಟ್ಟಿಗೆ
ಹಿಟ್ಟೆಲ್ಲ ಕಲ್ಸ್ಕೊಂಡು ಇಟ್ಕೊಂಡು ರೆಡಿ ಮಾಡೋಣ ಅಂತ. ಅಷ್ಟರಲ್ಲಿ ನಮ್ಮ ಮನೆಯವರೇ ಇವ್ರಿಗೆ ಸ್ನಾನ ಮಾಡಿಸೋರು ಯಾವಾಗ್ಲೂ. ಅವರಿಗೂ ಕೂಡ ಬೆಳಿಗ್ಗೆ ಡ್ಯೂಟಿ ಇದ್ದಿದ್ದರಿಂದ ಅವ್ರು ಕೂಡ ಹೊರಟ್ರು. ಎಲ್ಲ ಕಲ್ಸೆಲ್ಲ ಇಟ್ಬಿಟ್ಟು ಇವನಿಗೆ ಕೂಡ ಸ್ನಾನ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಣ್ಣೆ ಹಚ್ತಾ ಇದ್ದೆ. ಹಚ್ಕೊಂತಾನೆ ಸ್ವಲ್ಪ ಸ್ವಲ್ಪ ಅದಾದ್ಮೇಲೆ ಮುಖಕ್ಕೆಲ್ಲ ಹಾಕಂಗಿಲ್ಲ. ಮುಖಕ್ಕೆಲ್ಲ ಹಾಕಿದ್ಮೇಲೆ ಅವನಿಗೆ ಒಂದ್ ಸ್ವಲ್ಪ ಇದಾಗ್ಬಿಡುತ್ತೆ. ಯಾವಾಗ್ಲೂ ಅವನಿಗೆ ಗಂಟೆ ಸೌಂಡು ಹಾಡುಗಳೆಲ್ಲ ಬಂದ್ಬಿಟ್ರೆ ಡ್ಯಾನ್ಸ್ ಮಾಡ್ಬಿಡ್ಬೇಕು. ಈ ತರ ಆಕ್ಟಿಂಗ್ ಎಲ್ಲ ಮಾಡ್ತಾ ಇರ್ತಾನೆ ಇವಾಗ. ಹಾ ಮಾ ಮಾಡ್ಬೇಕಮ್ಮ ಅಂತ ಎಲ್ಲ ಈ ತರ ಆಡೋದು. ಅವ್ರ ಅಕ್ಕ ಅವರೆಲ್ಲ ನಗಾಡ್ತಾ ಇರೋದು. ಅವ್ರ ನಗಾಡಿನೇ ಈ ತರ ಮಾಡ್ಬಿಟ್ಟಿದ್ದಾರೆ ಇವನನ್ನ. ನಗಾಡ್ತಾರಲ್ಲ ಅಂತಾನೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡ್ಬಿಡ್ತಾನೆ ಈ ತರ. ಡ್ಯಾನ್ಸ್ ಎಲ್ಲ ಮಾಡ್ಕೊಳ್ಳೋದಾಗ್ದು, ಆಕ್ಟಿಂಗ್ ಮಾಡೋದಾಗಿರ್ಬೋದು, ಆ ತರ ಮಾಡ್ತಾ ಇರ್ತಾನೆ. ಹಾಗೇನೆ ಇರ್ಲಿ ಅಂದ್ಬಿಟ್ಟು ನಾನು ಅದನ್ನು ಕೂಡ ಆಡ್ ಮಾಡಿದೆ. ಡಿಲೀಟ್ ಏನ್ ಮಾಡಕ್ ಹೋಗ್ಲಿಲ್ಲ. ಇವಾಗಂತೂ ಯಾವಾಗ ಹೋಗೋದು ಅಂತ ಕಾಯ್ತಾ ಇದ್ದಾನೆ. ಅಕ್ಕ ನನ್ನ ಮಗಳು ಹೋಗಿದ್ದಾಳಲ್ವಾ ರಜಕ್ಕೆ, ಇವನ್ ಕೂಡ ಹೇಳ್ತಾ ಇರ್ತಾನೆ ನಾನು ಕೂಡ ಹೋಗ್ಬೇಕು ಅಮ್ಮಮ್ಮ ಮನೆಗೆ ಅಂತ. ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ವಾ. ನಾನು ಫಸ್ಟ್ ಅಡ್ಗೆ ಎಲ್ಲ ಮಾಡಕ್ ಹೋಗ್ಲಿಲ್ಲ. ಯಾಕಂದ್ರೆ ನಮ್ಮ ಯಜಮಾನ್ರು 2 ಗಂಟೆವರೆಗೂ ಡ್ಯೂಟಿ ಇದ್ರಿಂದ ಲೇಟ್ ಆಗಿ ಬರ್ತಾರೆ ಅಂತ ಗೊತ್ತಿತ್ತು. ಪುಳಿಯೋಗರೆ ಎಲ್ಲ ಆರೋದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಫಸ್ಟ್ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ಏನ್ 1.5 hour ಆಗ್ಬೋದೇನೋ ಒಬ್ಬಟ್ಟು ಬೇಯಿಸಕ್ಕೆ ಅನ್ಕೊಂಡು ನಾನು ಒಬ್ಬಟ್ಟೆ ಮಾಡ್ಕೊಂಡ್ಬಿಡೋಣ, ಅದಾದ್ಮೇಲೆ ಅಡ್ಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡೆ. ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ಸ್ವೀಟ್ ಕೂಡ ಜಾಸ್ತಿ ಇರ್ಲಿಲ್ಲ. ನಮಗೆ ಒಬ್ಬಟ್ಟಲ್ಲಿ ಸ್ವೀಟ್ ಮೀಡಿಯಂ ಸ್ವೀಟ್ ಆಗಿರ್ಬೇಕು. ಜಾಸ್ತಿ ಸ್ವೀಟ್ ಆಗಿದ್ರೆ ತಿನ್ನಕ್ಕೆ ಆಗಲ್ಲ. ಸ್ವಲ್ಪ ಸ್ವೀಟ್ಲೆಸ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟಂತೂ. ನನ್ನ ತಂಗಿನೇ ಬರ್ತಾಳೆ ಅಂತ ಅನ್ಕೊಂಡಿದ್ದೆ ಅವತ್ತು. ಅವಳು ಬರ್ಲಿಲ್ಲ. ಅವಳಿಗೂ ಸೇರ್ಸಿ ಅಂತ ಮಾಡಿದ್ದೆ ನಾನು. ಅದಾದ್ಮೇಲೆ ಬರ್ತೀನಲ್ವಾ ಅವಾಗ್ಲೇ ತಿಂತೀನಿ ಬಿಡು, ಬರಕ್ ಆಗಲ್ಲ, ನಾವ್ ಇವಾಗ ಸ್ಯಾಟರ್ಡೆ ಬರ್ತೀವಿ ಅಂತ ಹೇಳಿದ್ರು. ನಾನು ಹಬ್ಬದ ಅಡ್ಗೆಗೆ ಅಂದ್ಬಿಟ್ಟು ಹೋಳ್ಗೆ, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಪುಳಿಯೋಗರೆ, ಅನ್ನ, ಸಾಂಬಾರು, ಪಲ್ಯ, ಕೋಸಂಬರಿ ಎಲ್ಲ ಮಾಡಿದ್ದೆ. ಅದು ನಾನು ಅಡ್ಗೆ ಮಾಡಿ ಮುಗಿಸೋಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಕರೆಕ್ಟ್ ಆಗಿ ಬಂದ್ರು. ಎಲ್ಲಾರು ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿದ್ವಿ. ಫಸ್ಟ್ ಪ್ರತಿಯೊಂದನ್ನು ಟೇಸ್ಟ್ ಮಾಡಿರ್ಲಿಲ್ಲ, ಆದ್ರೂ ಕೂಡ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತಂದ್ರೆ ಎಲ್ರು ಹಂಗಂತಿದ್ರು. ನಮ್ಮ ಮನೆಯವ್ರು ಕೂಡ ಹಂಗಂದ್ರು. ತುಂಬಾನೇ ಟೇಸ್ಟಿ ಆಗಿದೆ. ಪ್ರತಿಯೊಂದು ಕೋಸಂಬರಿಯಿಂದ ಹಿಡಿದು ಪ್ರತಿಯೊಂದು ಕೂಡ ತುಂಬಾನೇ ಟೇಸ್ಟ್ ಆಗಿ ಬಂದಿತ್ತು. ನನ್ನ ಫ್ರೆಂಡ್ಸ್ ಮಕ್ಳು ಕೂಡ ಆಟ ಆಡಕ್ಕೆ ಅಂತ ಬಂದಿದ್ರು. ಮನೇಲಿದ್ರೆ ಇಲ್ಲ ಅವ್ರ ಮನೇಲಿ ಸೇರ್ಕೊಂತಾರೆ, ಇಲ್ಲ ನಮ್ಮ ಮನೇಲಿ ಸೇರ್ಕೊಂತಾರೆ. ರಜಾ ಇರುತ್ತಲ್ವಾ ಆ ಟೈಮಲ್ಲಿ ಮಕ್ಳು ಕೂಡ ಆಟ ಆಡ್ಕೊಂತಿದ್ರು. ಅದಕ್ಕೆ ಎಲ್ಲರೂ ಕೂಡ ಒಟ್ಟಿಗೆನೆ ನೈವೇದ್ಯ ಮಾಡಿ ಪೂಜೆ ಮಾಡಿದ್ವಿ. ತುಂಬಾನೇ ಖುಷಿ ಅನಿಸ್ತು. ಆದ್ರೆ ನನ್ನ ತಂಗಿ ಮತ್ತೆ ಅವ್ರ ಫ್ಯಾಮಿಲಿ ಬಂದಿದ್ರು, ಚೆನ್ನಾಗಿರ್ತಿತ್ತು. ಯಾಕಂದ್ರೆ ನಾವು ಅವ್ರಿಗೂ ಸೇರಿಸಿ ನಾನು ಅಡುಗೆ ಮಾಡ್ತಾ ಇದ್ದೆ. ಬರ್ತಾರೆ ಅಂತ. ಲಾಸ್ಟ್ ಮೂಮೆಂಟ್ ಅಲ್ಲಿ ಇಲ್ಲ ನಾವು ಸ್ಯಾಟರ್ಡೆ ಬರ್ತೀವಿ ಅಂತ ಹೇಳಿದ್ರು. ಏನಿಲ್ಲ, ಸಂಜೆಗೂ ಅದನ್ನೇ ಮಾಡ್ಕೊಂಡ್ವಿ. ಇನ್ನೇನ್ ಮಾಡಕ್ಕಾಗುತ್ತೆ ಅಲ್ವಾ. ನನ್ನ ತಂಗಿ ಬಂದ್ರೆ ಅಂತೂ ನಾನು ಕಂಪಲ್ಸರಿ ಏನಾದ್ರು ಮಾಡ್ತೀನಿ. ಕಸ್ಟರ್ಡು ಇಲ್ಲ ಜಾಮೂನು. ಕ್ಯಾಂಟೀನಲ್ಲಿ ಯಾವಾಗಾದ್ರೂ ಹೋಗಿದ್ದಾಗ ಜಾಮೂನ್ದು ಎಲ್ಲ ತಗೊಂಬಂದು ಇಟ್ಕೊಂಡಿರ್ತೀನಿ ಒಂದೆರಡು. ಯಾವಾಗ್ಲೂ ಆಲ್ಮೋಸ್ಟ್ ಮನೇಲಿ ಇರುತ್ತೆ ಯಾವಾಗ್ಲೂ. ಹಿಂಗೆ ಬರ್ತಾರೆ ಅಂತ ಗೊತ್ತಾದ್ರೆ ನಾನು ಅದನ್ನೆಲ್ಲ ಮಾಡ್ಬಿಟ್ಟಿರ್ತೀನಿ. ಆದ್ರೆ ಈ ಸರಿ ಹೇಗಾಗಿತ್ತು ಅಂತ ಅಂದ್ರೆ ಅವಳು ಬರಕ್ಕಿಂತ ಮುಂಚೆನೆ 65 ಜಾಮೂನ್ ಏನೋ ಆಗಿತ್ತು. ಎಲ್ಲ ಫುಲ್ ಫಿನಿಶ್, ಅಷ್ಟು ನೀಟಾಗಿತ್ತು, ಚೆನ್ನಾಗಾಗಿತ್ತು. ನಾನು ಫುಲ್ ಸಿರಪಲ್ಲೇ ಮುಳುಗ್ಸಿರಲ್ಲ, ಡ್ರೈ ಜಾಮೂನ್ ತರ ಬೇಗನೆ ಎತ್ತಿ ಫ್ರಿಜ್ಜಿಗೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದು ಬೇಕಾದಾಗ ಮಕ್ಳೆಲ್ಲ ತಗೊಂಡ್ ತಿನ್ಬೋದು ಅಂತ.
ಅದಕ್ಕೋಸ್ಕರ ಫುಲ್ ಖಾಲಿ. ಅವಳು ಹೇಳ್ತಾಳೆ, ಈ ಸರಿ ಹಾಗೆ ಹೇಳ್ತಿದ್ಲು ಮಕ್ಕಳಿಗೆ, ನನ್ನ ಹೆಸರು ಮಾಡೋದು, ನನ್ನ ಹೆಸರು ನಿಮ್ಮಿ ಬತ್ತಳೆ ಅಂತ ಮಾಡ್ತೀರಾ, ಆದ್ರೆ ಈ ಸರಿ ನಂಗೆ ಜಾಮೂನೇ ಉಳ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ಲು. ಇಲ್ಲ ಅಲ್ಲೇ ಇದೆ, ಹೋಗಿ ಮಾಡ್ತೀನಿ ಬಿಡು, ಅಮ್ಮನು ಬರ್ತಿದ್ದಾಳಲ್ಲ ಅಂತ ಹೇಳ್ತಾ ಇದ್ಲು. ಹಾಗೇನೆ ನಾವು ದೀಪ ಹಚ್ಚಿ ಪೂಜೆ ಮಾಡಿದ್ವಿ ಎಲ್ಲಾರು. ನಾನು ಮಾಡ್ತೀನಮ್ಮ, ನಾನು ಮಾಡ್ತೀನಿ ಅಮ್ಮ ಅಂತಾರಲ್ವಾ, ಅದಕ್ಕೋಸ್ಕರ ಎಲ್ರ ಹತ್ರನು ಮಾಡಿಸ್ಬಿಟ್ರೆ ನೆಮ್ಮದಿ. ಅದಕ್ಕೋಸ್ಕರ ಎಲ್ರು ಸೇರ್ಕೊಂಡು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಮಕ್ಳು ಕೂಡ ತುಂಬಾನೇ ಇಷ್ಟಪಟ್ಟು ಊಟ ಮಾಡಿದ್ರು. ನನಗೆ ಅದ್ ಬೇಡ ಇದ್ ಬೇಡ ಅಂತ ಹೇಳ್ತಾರೆ, ತರಕಾರಿ ಎಲ್ಲ ತಿನ್ನಕ್ಕಾಗಲ್ವಲ್ಲ, ಅದಕ್ಕೆ ಹಬ್ಬ ಆಗಿರೋದ್ರಿಂದ ಒಂದ್ ಸ್ಪೂನೇ ತಿನ್ಬೇಕಾದ್ರೂ ಪರವಾಗಿಲ್ಲ, ಎಲ್ಲ ಕೂಡ ಟೇಸ್ಟ್ ಮಾಡ್ಬೇಕು ಅಂತ ಹೇಳಿದಿಕ್ಕೆ ಎಲ್ರು ಕೂಡ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಟೇಸ್ಟ್ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು. ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಮಕ್ಳು ಒಂದ್ ಸ್ವಲ್ಪ ಪಾರ್ಕಿಗೆ ಹೋಗೋಣ, ಪಾರ್ಕಿಗೆಲ್ಲ ಕರ್ಕೊಂಡು ಹೋಗೋದು ಕಡಿಮೆ ಇವಾಗ, ಯಾಕಂದ್ರೆ ಅವ್ರಿಗೆ ಟೈಮೇ ಇರ್ತಿರ್ಲಿಲ್ಲ. ಸ್ಕೂಲಿಂದ ಬರೋರು, ಟ್ಯೂಷನಿಗೆ ಹೋಗೋರು, ಟ್ಯೂಷನಿಂದ ಬರೋಷ್ಟರಲ್ಲಿ 7:30 ಆಗೋಗ್ತಿತ್ತು. ಎಲ್ಲೂ ಹೊರಗಡೆ ಹೋಗಕ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇವತ್ತು 3 ಜನನು ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ. 3 ಜನಕ್ಕೂ ಒಂದೇ ತರ ಟಿ ಶರ್ಟ್ ತಗೊಂಡ್ಬಂದಿದ್ದೆ ನಾನು. ತುಂಬಾನೇ ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿತ್ತು. ನಾನು ಆರ್ಮಿ ಕ್ಯಾಂಟೀನ್ ಬರುತ್ತಲ್ಲ, ಅಲ್ಲೇನೆ ಒಂದು ನಾನ್ CST ಅಂತ ಇರುತ್ತೆ, ಅಲ್ಲಿ ಏರ್ ಫೋರ್ಸ್ ಕ್ಯಾಂಟೀನ್ ಅಲ್ಲಿ ತುಂಬಾನೇ ಕ್ವಾಲಿಟಿ ಚೆನ್ನಾಗಿತ್ತು. ಮತ್ತೆ ಅದರಲ್ಲಿ ರಾಫೆಲ್ ಮತ್ತೆ ಏರ್ ಫೋರ್ಸ್ ಸಿಂಬಲ್ ಇರುತ್ತಲ್ಲ, ಅದೆಲ್ಲ ಬಂದಿತ್ತು. ಅದಕ್ಕೋಸ್ಕರ ತುಂಬಾನೇ ಚೆನ್ನಾಗಿತ್ತು, ಕ್ವಾಲಿಟಿ ಸೂಪರ್ ಆಗಿತ್ತು. ಮತ್ತೆ 3 ಜನಕ್ಕೂ ಒಂದೇ ಕಲರ್ ಸಿಕ್ತು. 3 ಜನಕ್ಕೂ ನಾವು ಅಪರೂಪ, 2 ಹೆಣ್ಮಕ್ಳಿದಾರಲ್ಲ, ಅವ್ರಿಬ್ರು ಒಟ್ಟಿಗೆನೆ ತಗೊಂಡ್ಬರ್ತೀವಿ. ಇವನಿಗೆ ಒಂದ್ ಸ್ವಲ್ಪ ತರದೆಲ್ಲ ಅಪರೂಪ, ಅದಕ್ಕೆ ಅವನಿಗೂ ಸಿಕ್ಕಿರೋದ್ರಿಂದ 3 ಜನಕ್ಕೂ ಒಂದೇ ತರ ತಗೊಂಡ್ಬಂದಿದ್ವಿ. ಸಖತ್ತಾಗಿತ್ತು. ಹೊಸ ಬಟ್ಟೆನೂ ನಾವು ಏನು ಹಬ್ಬಕ್ಕೆ ಹೊಸ ಬಟ್ಟೆ ತರಬೇಕು ಅಂತ ಯಾವಾಗ್ಲೂ ತರಕ್ ಹೋಗಲ್ಲ, ಯಾವಾಗಾದ್ರು ಹೊರಗಡೆ ಹೋದಾಗ ಇಷ್ಟ ಆಗಿದ್ರು ಕೂಡ ತಗೊಂಡ್ಬಂದಿರ್ತೀವಿ. ಅದೇ ಇದ್ದಿದ್ರಿಂದ ಅದನ್ನೇ ಹಾಕೊಂಡೆ. ಫಿಶ್ಗೆಲ್ಲ ಊಟ ಎಲ್ಲ ಕೊಟ್ಟಿ, ಫಿಶ್ ಇದೆ ಇವಾಗಂತೂ. ರ್ಯಾಬಿಟ್ಸ್ ಎಲ್ಲ ತುಂಬಾ ಇರ್ತಿತ್ತು. ನಾವು ಇಲ್ಲಿಗೆ ಬಂದು ಹೊಸದ್ರಲ್ಲಂತೂ ಏನು ಒಂದ್ 30-40 ರ್ಯಾಬಿಟ್ಸ್ ಎಲ್ಲ ಇರ್ತಿತ್ತು. ಇವಾಗೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಇಮೋಜ್ ಇದೆ 2, ಅದನ್ನೆಲ್ಲ ನೋಡ್ಕೊಂಡು. ಇವಾಗಂತೂ ಕಿಡ್ಸ್ ಪಾರ್ಕ್ ಎಲ್ಲ ಮಾಡ್ಬಿಟ್ಟಿದ್ದಾರೆ, ಅಲ್ಲೂ ಕೂಡ ಆಟ ಆಡ್ಕೊಂಡು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳೆಲ್ಲ ಆಟ ಆಡ್ಕೊಂತಿದ್ರು. ನಾನು ನಮ್ಮ ಮನೆಯವ್ರು 1-2 ರೌಂಡ್ ವಾಕಿಂಗ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು. ಯಾವಾಗ್ಲೂ ಹಬ್ಬ ಅಂತ ಅಂದ್ರೆ ಅಮ್ಮನ ಮನೆಗೆ ಹೋಗ್ತಿದ್ದೆ ನೆನಪು. ಇವಾಗ ಮಕ್ಳು ದೊಡ್ಡವ್ರು ಆಯ್ತಾ ಅವ್ರ ಸ್ಕೂಲ್ ಇರುತ್ತೆ, ಮಾರನೇ ಬೆಳಿಗ್ಗೆ ವಾಪಸ್ ಎಲ್ಲ ಬರಕ್ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಇಲ್ಲೇನೆ ನೀಟಾಗಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡಿದೀವಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ನ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ.